ಹಿಂಡವಾಡಿ ಗ್ರಾಮದಲ್ಲಿ ನಡೆದ 25-26ನೇ ಸಾಲಿನ ಮೊದಲ ಸುತ್ತಿನ ಗ್ರಾಮಸಭೆ ಆನೇಕಲ್ ತಾಲೂಕು ಹಿಂಡವಾಡಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಇಂದು 25-26ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆ ನಡೆಯಿತು. ಗ್ರಾಮಸಭೆಯಲ್ಲಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಿತು. ಅನೇಕ ಇಲಾಖೆಯ ಅಧಿಕಾರಿಗಳು ಸಹ ಗ್ರಾಮ ಸಭೆಯಲ್ಲಿ ಭಾಗವಹಿಸಿ ಅವರವರ ಇಲಾಖೆಯ ಸೌಕರ್ಯಗಳನ್ನು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ ಅಶ್ವತ್ಥಪ್ಪನವರು ವಹಿಸಿದ್ದರು. ಇನ್ನು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಜೆಜೆಎಂ ಇಂಜಿನಿಯರ್ ಮಹದೇವಪ್ಪನವರು ಕೆಲವೇ ತಿಂಗಳಲ್ಲಿ ನಿವೃತ್ತಿಯಾಗುವುದರಿಂದ ವೇದಿಕೆಯಲ್ಲಿ ಸನ್ಮಾನ ಮಾಡಿ ಗೌರವಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷ ಬೆಟ್ಟಪ್ಪ, ಉಪಾಧ್ಯಕ್ಷ ಆದೂರು ಪ್ರಕಾಶ್, ಮಾಜಿ ಅಧ್ಯಕ್ಷರಾದ ICM ಕೃಷ್ಣಮೂರ್ತಿ, ಸೌಮ್ಯ, ಅಶೋಕ್ ರೆಡ್ಡಿ, ಶುಭಾನಂದ, ಬಸವರಾಜು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಕೃಷಿ ಇಲಾಖೆಯಿಂದ ಜ್ಯೋತಿ ರಮೇಶ್ ಕೃಷಿ ಇಲಾಖೆ ರೈತರು ಜಮೀನಿನವರಿಗೆ ಬೆಳೆ ಬೆಳೆಯರಿಗೆ ರೈತರಿಗೆಲ್ಲ ಕೃಷಿ ಇಲಾಖೆಯಿಂದ ಏನೇನು ಸ್ಥಿತಿ ಏನಿದೆ ಅಂತ ಒಂದು ಸ್ಪಷ್ಟ ಮಾಹಿತಿ ಇದ್ದೇ ಇರುತ್ತೆ. ರೈತರು ಒಂಥರ ಅವಿನಾವ ಸಂಬಂಧ ಕೃಷಿ ಇಲಾಖೆಯಿಂದ ಮತ್ತು ರೈತರಿಗೆ ಹಲವಾರು ಸ್ಕೀಮ್ಗಳಿದೆ. ಕೃಷಿ ಇಲಾಖೆಯಲ್ಲಿ ಒಂದು 150-160 ತಪ್ಪಿಲ್ಲ ಅಷ್ಟು ಸ್ಕೀಮ್ ಇದೆ. ಸಿಬ್ಬಂದಿ ಬಗ್ಗೆ ಎಲ್ಲ ಇಲಾಖೆ ನಮ್ದು ಇಲಾಖೆ ಹೇಳೋದು ಬೇಕಾಗಿಲ್ಲ. ಸಿಬ್ಬಂದಿ ಕೊರತೆ ಬಗ್ಗೆ ಇದ್ದರೆ ಎಲ್ಲ ಅದರಲ್ಲೂ ಪ್ರಮುಖವಾಗಿ ಏನಿದೆ, ಹೊಸದಾಗಿ ಏನೇನು ಆಗ್ತಾ ಇದೆ, ಹೊಸದಾಗಿ ಏನ್ ಸ್ಕೀಮ್ ಇದೆ, ರೈತರಿಗೆ ಏನು ಅನುಕೂಲ ಬಗ್ಗೆ ಕೆಲವೊಂದು ಸಂಕ್ಷಿಪ್ತವಾಗಿ ಇಷ್ಟಪಡ್ತೀವಿ. ಮೊದಲೇದು ಬಿತ್ತನೆಯಿಂದ ಕಟಾವಿಗೆ ನಮ್ಮ ಎಲ್ಲ ಇರುತ್ತೆ. ಈಗ ಬಿತ್ತನೆ ಬೀಜ ಮುಂಗಾರು ಸ್ಟಾರ್ಟ್ ಆಗಿದೆ. ಎಲ್ಲ ನಮ್ಮ ರೈತ ಸಂಪರ್ಕ ಬಿತ್ತನೆ ಬೀಜ ಮತ್ತೆ ಅದಕ್ಕೆ ಏನೇನು ಕೆಲವೊಂದು ಉಪಕರಣಗಳು ಸಣ್ಣ ಪುಟ್ಟ ಎಲ್ಲವೂ ಸ್ಟಾಕ್ ರೆಡಿ ಇದೆ. ಬಿತ್ತನೆ ಬೀಜದ ಎಲ್ಲ ಇದೆ, ಎಲ್ಲ ರೈತ ಸಂಪರ್ಕ ಇರ್ತದೆ. ಮಣ್ಣು ಆರೋಗ್ಯ ಅಭಿಯಾನ ಮಾಡ್ತಿರ್ತಾರೆ, ಅದು ಮಣ್ಣು ಪರೀಕ್ಷೆ ಮಾಡೋದು, ಇದು ಮಾಡೋದು ಅದನ್ನೆಲ್ಲ ನಮ್ಮ ಇಲಾಖೆಯಿಂದ ಮಾಡ್ತಾ ಇದ್ದಾರೆ. ಮೂರನೇದು ಕಿಸಾನ್ ಸನ್ಮಾನ ನಿಧಿ ಅಂತ ಗೊತ್ತಿದೆ, PM ಕಿಸಾನ್ ಅಂತ 2,000 ರೂಪಾಯಿ ಬರೋದು, ಅದು ನಡೀತಾ ಇದೆ. ಮೂರನೇದು ಫ್ರೂಟ್ಸ್ ಅಂತ ಹೊಸದಾಗಿ ಇದ್ರ ಬಗ್ಗೆ ಸ್ವಲ್ಪ ಎಲ್ಲ ರೈತರು ದಯವಿಟ್ಟು ಗಮನ ಹರಿಸಬೇಕು. ಈ ಫ್ರೂಟ್ಸ್ ಅಂದ್ರೆ ಏನಂದ್ರೆ ನಿಮ್ಮ ಪಾಡಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಕರೆಕ್ಟ್, ಇವು ಮೂರು ಸೇರಿಸಿ ಒಂದು ನಂಬರ್ ಕೊಟ್ಬಿಡ್ತಾರೆ, FID ನಂಬರ್ ಅಂತ ಹೇಳಿ. ಆ ನಂಬರ್ ಇಟ್ಬಿಟ್ರೆ ಎಲ್ಲೇ ಹೋಗಿ ಕಂಪ್ಯೂಟರ್ ನಂಬರ್ ಇದ್ರೆ ನಿಮ್ಮ ಇತಿಹಾಸ, ನಿಮ್ಮ ಜಮೀನು ಏನಿದೆ, ಏನೇನಿದೆ ಎಲ್ಲ ಮಾಹಿತಿ ಕೊಡ್ತಾರೆ. ನೀವೆಲ್ಲ ರೆಕಾರ್ಡ್ಸ್ ಕೊಟ್ಕೊಂಡು ಬಂದೇ ಬೇಕಾಗಿಲ್ಲ, ಆ ನಂಬರ್ ಅಂತ ಇಟ್ಕೊಂಡು ಹೋಗ್ಬೇಕು. ಇದನ್ನ ಹೊಸದಾಗಿ ಮಾಡ್ತಾರೆ. ಈ ಫ್ರೂಟ್ ಐಡಿ ಬಗ್ಗೆ ಎಲ್ಲರೂ ಗಮನ ಹರಿಸ್ತಾರೆ. ಆಮೇಲೆ ನೆಕ್ಸ್ಟ್ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತಿದೆ, ಇದು ಇನ್ಸೂರೆನ್ಸ್ ಬಗ್ಗೆ ಅದನ್ನು ಬೆಳೆ ಸಮೀಕ್ಷೆ ಕಾರ್ಯಕ್ರಮ ಇನ್ನೊಂದು ಬಹಳ ಮುಖ್ಯವಾದ್ದು. ರೈತರು ರಾಗಿ ಬೆಳೆದಿರ್ತಾರೆ, ರಾಗಿ ಹಾಕೋದಾಗ ಪಾಣ್ಯಕ್ಕೆ ರಾಗಿ ಅಂತಿಲ್ಲ, ತಗೊಳ್ಳೋದಿಲ್ಲ ಅಂದ್ರೆ ಬೆಂಬಲ ಬೆಲೆ ಕೊಟ್ಟಿದ್ದಾರೆ. ತಮ್ಮೆಲ್ಲ ಗೊತ್ತಿದೆ, 4,290 ರೂಪಾಯಿ ಇದೆ ರಾಗಿ ಬೆಂಬಲ ಬೆಲೆ. ಈ ಪಾಣ್ಯಾಗ ನಮ್ಮ ಬೆಳೆ ಹೊಂದಿದ್ರೆ ಈ ಪಾಣ್ಯ ಗೊತ್ತಿದ್ದಂತೆ ಪ್ರತಿ ಸಲಗಳೇ ಈಗ 2-3 ವರ್ಷದಿಂದ ಏನ್ ಮಾಡ್ತಿದ್ದಾರೆ, ಒಂದು ಆ್ಯಪ್ ಅಂತ ಬಿಡ್ತಾ ಇದ್ದಾರೆ ಗೌರ್ಮೆಂಟ್ ಸರ್ಕಾರದಿಂದ. ಆ ಆ್ಯಪ್ ಬಿಟ್ಟಾಗ ಅದಕ್ಕೆ ನಮ್ಮ ಇಲಾಖೆಯಿಂದಲೂ ಹೊರಗುತ್ತಿ ಮಾಡಿ ಜನರು ನೇಮಿಸಿದ್ರು. ಅವ್ರು ಏನೇನಿದ್ರು ಎಣ್ಣೆ ಹೊಡೆಯೋದು, ಇಲ್ಲೊಂದು ಬೆಳೆ ಮುಖ್ಯ ತಗೋತಾರೆ, ಒಳಗೆ ಬಿಟ್ಬಿಡ್ತಾರೆ. ಇವೆಲ್ಲ ಸಮಸ್ಯೆ ಆಗಿ ಏನ್ ಮಾಡಿದ್ರೆ, ನೀವೇ ರೈತರೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ಗಳಿಂದ ನೀವು ಅದನ್ನ ಹೊರಗೆ ಹೋಗಿ ಫೋಟೋ ತೆಗೆದು ಅಪ್ಲೋಡ್ ಮಾಡಿಬಿಟ್ರೆ ಡೈರೆಕ್ಟ್ ಪಾಣಿಯೇ ಆ ಬೆಳೆಗೆ ಅಂತ ಬಂದ್ಬಿಡ್ತಾರೆ. ತಂತ್ರಜ್ಞಾನ ಬಹಳ ಮುಂದುವರಿತದೆ. ಹಳೆ ಕಾಲದ ಕೃಷಿ ಮಾಡ್ತಾ ಹೋದ್ರೆ ಕೃಷಿಯಲ್ಲಿ ಲಾಭ ಇಲ್ಲ. ಕೆಲವು ತಂತ್ರಜ್ಞಾನ ಈಗ ಹೇಳ್ತಾರಲ್ಲ ತಗೊಂಡಂಗೆ ತಮ್ಮ ಮೊಬೈಲ್ಗಳಿಂದಲೇ ನಾವು ಹುಡುಗ ಕೂಡ ತಂದ ಅಪ್ಲೋಡ್ ಮಾಡಿಬಿಟ್ರೆ ಆಯ್ತು. ಬಟ್ ಅದು ಯಾಕೆ ಡೌನ್ಲೋಡ್ ಮಾಡ್ಕೋಬೇಕು, ಹುಡುಗರಿಗೆ ಮಕ್ಕಳಿಗೆ ನಮ್ಗೆ ಗೊತ್ತಿರೋದ್ರು ನಮ್ಮ ಮನೆಗಳಲ್ಲಿ ಹುಡುಗರಿಗೆಲ್ಲ ಕೆಲವು ವಿಷಯ ಕೊಡುತ್ತದೆ ಮೊಬೈಲ್ ಬಗ್ಗೆ, ಅದನ್ನು ಮುಖ್ಯವಾಗಿ ಮಾಡ್ಕೋಬೇಕು. ಆಮೇಲೆ ಕೃಷಿ ಭಾಗ್ಯ ಯೋಜನೆ, ಮುಖ್ಯವಾಗಿ ಕೃಷಿ ಇಲಾಖೆಯಿಂದಲೂ ಕೃಷಿ ಭಾಗ್ಯ ಯೋಜನೆ ಮಾಡ್ತಾರೆ. ಕೃಷಿ ಹೊಂಡಗಳು ಅದೇ ಬಗ್ಗೆ ನರೇಗಾ ಅಂತ ಸ್ಕೀಮ್ ಪಂಚಾಯತ್ ಮಾಡ್ತಾರೆ. ಜಾಬ್ ಕಾರ್ಡ್ ಇದ್ದರು ಅದರಿಂದ ಅರ್ಜಿ ಕೊಟ್ಟರೆ ಅದೊಂದು. ಆಮೇಲೆ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಅಂತ ಹೊಸ ಯೋಜನೆ. ಈ ಕುರಿ, ಕೋಳಿ, ಹಸು ಇವೆಲ್ಲ ಇದರಲ್ಲಿ ರೈತರಿಗೂ ಕೂಡ ಕೃಷಿ ಇಲಾಖೆಯಿಂದಲೂ ಅವಕಾಶ ಕೊಟ್ಟಿದ್ದಾರೆ. ನೆಕ್ಸ್ಟ್ ಯಾಂತ್ರೀಕರಣ ಯೋಜನೆ, ಕೃಷಿ ಯಾಂತ್ರೀಕರಣ ಅಂತ ರೈತರಿಗೆ ಬೇಕಾದ ಯಾವುದೇ ಕೃಷಿ ಉಪಕರಣ ಎಲ್ಲ ಕೃಷಿಗೂ ಕೊಟ್ಟಿದ್ದಾರೆ. ಅದು ಒಂದು ಹೇಳ್ತೀನಿ, ದಯವಿಟ್ಟು ಎಲ್ಲ ಇಲಾಖೆಗಳು ನಮ್ದು ಅಂತಲ್ಲ, ಎಲ್ಲ ಯೋಜನೆಗಳನ್ನು ಎಲ್ಲರಿಗೂ ಮನಮುಟ್ಟುಗಳಿಗೆ ಜನರಿಗೆ ಕೆಲಸ ಮಾಡಬೇಕು. ಆದರೆ ಸರ್ಕಾರ ಅನುದಾನ ಬರೋದು ಮಾತ್ರ ಒಂದು 10-20% ಜನಕ್ಕೆ. ನೀವು ನಮಗೇನು ಕೊಟ್ರಿ, ಯಾಕೆ ಏನು ಕೊಟ್ಟಿರಿ ಅಂತ ಕೇಳೋ ಪ್ರಶ್ನೆ ಭಾಳ ಬರ್ತವೆ. ಅದಕ್ಕೆ ನಮ್ಮಲ್ಲಿ ಎಲ್ಲ ನಮ್ಮ ಇಲಾಖೆಗೆ ಏನು ಮಾಡಿದ್ದಾರೆ, ಆನ್ಲೈನ್ ನೀವು ಬರಬೇಕು, ನಿಮ್ಮ ರೆಕಾರ್ಡ್ ಕೊಟ್ಟು ಕಂಪ್ಯೂಟರ್ ಫೀಡ್ ಮಾಡ್ಬೇಕು ಬೇಕು ಅಂತ. ನಾವು ಅನುದಾನ ಬಂದ್ರೆ ಸೀನಿಯರ್ ಕೂಡ ಫೋನ್ ಮಾಡೋದು, ನಿಮ್ಗೆ ಇಂಥದ್ದು ಬಂದಿದೆ, ನಿಮ್ಮ ಬಾಗಿ ದುಡ್ಡು ಕಟ್ಟಿ ತಗೊಂಡೋಗ್ರಪ್ಪ ಅಂತಾಗಿದೆ. ನಿಮ್ದು ಅಪ್ಲಿಕೇಶನ್ ಏನಾಗುತ್ತೆ ನಿಮ್ಮ ಮೊಬೈಲಲ್ಲಿ ನೋಡ್ಕೋಬೋದು. ಅಷ್ಟು ಟೆಕ್ನಾಲಜಿ ಮುಂದುವರಿಸಿ
ಇಲಾಖೆಯಿಂದ ಇದು ಮಾಡ್ತಾ ಇದ್ದಾರೆ. ಇನ್ನೊಂದು ತೋಟಗಾರಿಕೆ ನನ್ನ ಗಮನ ಬಂದಾಗ ಕೆಲವು ಅಪ್ರೂವ್ ಕಂಪನಿಗೆ ಅಂಗಡಿಗಳಿಗೆ ನೀವು ಡೈರೆಕ್ಟಾಗಿ ಹೊಯ್ಕೊಂಡು ಆ ರೆಕಾರ್ಡ್ಸ್ ಕೊಟ್ಟರೆ 40% ಕೊಟ್ಟು ನಿಮ್ಮ ಅಕೌಂಟಿಗೆ ಹೋಗುತ್ತೆ. ತೋಟಗಾರಿಕೆಗೆ ಅದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಸೂಕ್ಷ್ಮ ನೀರಾವರಿ ಸೊ ಹಾಗಾಗಿ ಈ ಪಂಚಾಯತಿ ಮಟ್ಟದಲ್ಲಿ ನೀವು ವಾಚನಗಳು ಮತ್ತೆ ನಾವೆಲ್ಲರೂ ಸೇರಿ ನೀವೇನು ಬೋರ್ವೆಲ್ ಹತ್ರ ನೀವು ಬೆಳೆಗಳನ್ನು ತೆಗೆದುಕೊಂಡು ಹೋಗಿರ್ತಾರ ಅದು ಸ್ಕಿನ್ ಆಗಿರೋ ರೀತಿ ನೀವು ಒಂದು ವಾರಕ್ಕೆ ಚೆಕ್ ಮಾಡ್ಕೊಳ್ಳಿ. ನೀವೇ ಹೋಗಿ ಡೋರ್ ತೆಗೆದು ಕೊಡ್ತೀರಾ ಸ್ಕಿನ್ ಆಗಿ ಏನಾದ್ರು ಬಾಕ್ಸ್ ಹೆಚ್ಚಾಗಿದ್ರೆ ಅದು ಪ್ರಾಣ ಅವರು ಅರ್ಜಿ ಸಲ್ಲಿಸಬಹುದಾ ಅಲ್ಲಿ ತಾಲೂಕಿಗೆ ಹೋಗೋದು ಇಡೀ ತಾಲೂಕು ಎಲ್ಲರೂ ಸರ್ ಇಲ್ಲಾಂದ್ರೆ ಸರ್ ಇಡೀ ಅಂದ್ರೆ ನಾವು ಆಯಾ ರೈತ ಸಂಪರ್ಕ ಕೇಂದ್ರದ ವ್ಯಾಪ್ತಿ ಇದೆ ಸರ್. ಜಮೀನು ಇರುತ್ತೆ ಆಯಾ ರೈತ ಸಂಪರ್ಕ ಕೇಂದ್ರ. ಈಗ ರಾಗಿ ಭತ್ತ ಕಡ್ಲೆಕಾಯಿ ಇದೆಲ್ಲ ಲಭ್ಯ ಇದೆಯಾ? ಅದು ಸ್ವಲ್ಪ ನೋಡಪ್ಪ, ಈಗ ಯಾರು ಬಡ್ಸ್ಕೊಂಡಂತ ವ್ಯಕ್ತಿಗಳು ಸ್ವಲ್ಪ ಅರ್ಜಿಗಳು ಕೊಟ್ಕೊಳ್ಳಿ. ರಸ್ತೆ ಕಡೆ ಕೇಳ್ಬಿಡು. ನಾನು ನಿಮ್ಗೆ ಒಂದು ಮಾತು ಹೇಳಿದೆ, 10-20% ಮಾತ್ರ ಜನರಿಗೆ ಕೊಡಕ್ಕೆ ಸಾಧ್ಯ. ನಾವು 80% ಜನರಿಗೆ ನಾವು ಶತ್ರುಗಳ ವಿರೋಧಗಳು ಹಾಕಿವಿ. ನೀವು ಬೇಕಾದಾಗ ಕೊಟ್ರಿ ನೀವು ಅನೌನ್ಸ್ ಮಾಡ್ಬೇಕು ಸರ್. ಮಾಡ್ತೀವಿ. ಯಾವ ತರ ಫಲಾನುಭವಿಗಳು ಆಯ್ಕೆ ಮಾಡ್ಕೊತೀರಿ, ಯಾಕೆ ಬಿಡ್ತೀರಿ ಅನ್ನೋದಕ್ಕೆ ಏನಾದ್ರೆ ಕಾಂಟ್ರವರ್ಸಿ ಆಗ್ತಾ ಇದೆ. ಈಗ ನಾನು ರೆಕಮೆಂಡೇಶನ್ ಮೆಂಬರ್ ಆಗಿ ರೆಕಮೆಂಡೇಶನ್ ಮಾಡಿಲ್ಲ ಅಂತಂದ್ರೆ ನೋಡ ಅವರು ಮೆಂಬರ್ ಆಗಿ ರೆಕಮೆಂಡೇಶನ್ ಮಾಡೋದು ಅವ್ರು ಕೊಟ್ಟರು, ನಾನು ದುಡ್ಡ ಹೋಗಿದ್ದ ನಾಳೆ ಈ ಕಾಲ ಮುಂದೆ ಬೈಕ್ ಏನ್ ಮಾಡ್ತು ಆದ್ರೂ ನಮ್ಮ ಮಹಿಳಾ ಸದಸ್ಯರು ನಾವೆಲ್ಲ ಸೇರಿ ಅದು ಹಾಡಾಡಿ ಅದನ್ನ ಆವಾಸ ಮಾಡ್ಬಿಟ್ಟು ಮತ್ತೆ ಅದು ಸ್ಟಾರ್ಟ್ ಆದ್ಮೇಲೆ ಅದು ಸಿಕ್ಕಿ ಬಂದ್ವಿ. ನಾನು ಭಾಳ ತಾವು ಈ ರೀತಿ ಕೇಳೋದು ಭಾಳ ಇದು. ಈಗ ಮತ್ತೆ ನಾನು ಅದನ್ನೇ ಒಂದು ವ್ಯವಸ್ಥೆ ಬಗ್ಗೆ ನೀವೆಲ್ಲ ಮಾತಾಡ್ತಾರೆ. ನಾನು ಪರೀಕ್ಷೆ ಮಾಡ್ತಿದ್ದೆ ನನ್ನ ಶಕ್ತಿಗಳೇನು, ನನ್ನ ಕೆಲಸಗಳೇನು, ಗ್ರಾಮ ಶಕ್ತಿಯನ್ನು ಹರಿಯಲು ಶಕ್ತಿಯನ್ನು ನಾವು ಅರ್ಥ ಮಾಡ್ಕೊಂಡಾಗ ಎಲ್ಲ ಈಗ ಸರ್ ಹೇಳಿದ್ರೆ ನಾನು ಮೊದಲು ಇಂಡ್ವಾಡಿ ಪಂಚಾಯತ್ ಏನೇನು ಕೊಟ್ಟಿದ್ದೀವಿ ಹೇಳ್ಬಿಡ್ತೀನಿ. ನಾವು ನಮ್ಮ ರೈತ ಸಂಪರ್ಕದ ಬಗ್ಗೆ ಬುಕ್ ಮಾಡ್ತೀವಿ ಸರ್. ಮೊದಲೆಲ್ಲ ಪಂಚಾಯತ್ ಗ್ರಾಮ ಸಭೆಗೆ ಹಾಕ್ತೀವಿ ಫಲಾನುಭವಿಗಳನ್ನ ಯಾರು ಬೇಕು ಕೊಡಿ ಪಂಚಾಯತ್ ರೆಕಮೆಂಡ್ ಮಾಡಿದ್ದೆ ಕೊಡ್ತಾ ಇದ್ವಿ. ಸದಸ್ಯರು ರೆಕಮೆಂಡ್ ಮಾಡ್ತೀವಿ. ಈಗೇನಿಲ್ಲ ಯಾರಿಗೆ ಮುಖ್ಯ ಕಳಿಸೋದು ಸೀನಿಯರಿಟಿ ಬರ್ಸ್ಬೇಕು. ಸೀನಿಯರಿಟಿ ಒಂದು ನೆಕ್ಸ್ಟ್ ಯಾರು ಅದು ಹೇಳ್ತಾನ ಬುಕ್ ಮಾಡಿ ದುಡ್ಡಿಗೆ ಬೇಕಾಗಿಲ್ಲ, ₹1 ದುಡ್ಡು ತೊಗೊಳಲ್ಲ, ಎಲ್ಲ ಆನ್ಲೈನ್ ನಿಮ್ಮ ಹೆಸರು ಬರ್ಸ್ಬೇಕಷ್ಟೇ. ನೀವು ಸೀನಿಯರಿಟಿ ಬಂದ್ರೆ ಕೊಡ್ತಾರೆ. ಈಗ ನಾನು ಇಂಡ್ವಾಡಿ ಗ್ರಾಮ ಪಂಚಾಯತ್ಗೆ ಏನು ಕೊಟ್ಟಿದ್ದಾರೆ 25 ಹೆಸರು ಹೇಳ್ತೀವಿ. ಟಿ ಪಿ ಜಗದೀಶ್ ಸಣ್ಣಪುಟ್ಟಣ ತಿಮ್ನಾಯಕನಹಳ್ಳಿ ರೋಟೋವೇಟರ್ ತಗೊಂಡಿದ್ದಾರೆ. ಶಂಕರ್ ಕುಮಾರ್ ತಿಮ್ನಾಯಕನಹಳ್ಳಿ ಅವರು ರೋಟೋವೇಟರ್ ತಗೊಂಡಿದ್ದಾರೆ. ಲಕ್ಷ್ಮಣ ಹೇಳ್ತಿದ್ದಾರೆ ಅವ್ರು ಚಾಪ್ ಕಟ್ಟು ತಗೊಂಡಿದ್ದಾರೆ. ಈಗ ವಿದ್ಯೆ ಇದ್ದಿದ್ದಂತ ಒಂದು ರೈತ RTC ನಲ್ಲಿ ನಮೂದು ಮಾಡ್ಬೇಕು ರಾಗಿ ಅಂತ ಅವ್ರ ಗೊತ್ತಾಗಲ್ಲ ಅಂತದಕ್ಕೆ ನಿಮ್ ಇಲಾಖೆ ಅವ್ರಿಂದ ತುರ್ತಾಗಿ ಹೇಳಿ. ಈಗ ರಾಗಿ ಬೆಳೆದಿರ್ತಾನೆ, ರಾಗಿ ತಗೊಂಡು ಹೋಗ್ಬೇಕು. ಇಲ್ಲ ನನ್ ಗೊತ್ತಿರೋ ಸ್ನೇಹಿತರು 40 ಗಂಟೆ ರಾಗಿ ಮಾಡೋದು ಬೆಳಿತಾನೆ. ರಾಗಿ ಮೇಡಿ ಮೆನ್ಷನ್ ಮಾಡ್ಬೇಕು RTC ನಲ್ಲಿ. ಸೊ ಹಾಗಾಗಿ ಅದು ಲೆಟರ್ ಹಾಕಿ ಅದು ಏನೋ ಸ್ವಲ್ಪ ಕ್ರಮ ತಗೊಳ್ಳಿ ಸರ್. ಈಗ ನಾನು ದಯವಿಟ್ಟು ಅದನ್ನು ಸರಿಪಡಿಸಿ. ದುಬಾರಿ ಬೆಲೆ ಮಾಡ್ತಾರೆ. ಮತ್ತೆ ನ್ಯಾನೋ ಲಿಕ್ವಿಡ್ ತಗೊಂಡ್ರೆ ಮಾತ್ರ DAP ಕೊಡ್ತೀವಿ ಅಂತ ಇರಿಕ್ತಾರೆ. ಅದ್ರ ಬಗ್ಗೆ ನೀವು ಸ್ವಲ್ಪ ಕ್ರಮ ತಗೊಳ್ಬೇಕು. ಎಲ್ಲ ಅಪ್ಲೈ ಕೊಟ್ರೆ ₹14 ನಂತರ ಮೊದಲನೇ ವರ್ಷ ₹7, ಎರಡನೇ ವರ್ಷ ₹7, ಮೂರನೇ ವರ್ಷ ₹7, ಒಟ್ಟು ₹35 ಅಷ್ಟು ಪ್ರೋತ್ಸಾಹನ ಕೊಡ್ತೀವಿ. ಎರಡನೇ ಯೋಜನೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತೀವಿ. ಈ ಯೋಜನೆಯಲ್ಲಿ ತಮ್ಮ ಜಮೀನಲ್ಲಿ ನೀವು ನಾಟಿ ಮಾಡಿಕೊಂಡ್ರೆ ಮೊದಲನೇ ವರ್ಷ ₹35, ಎರಡನೇ ವರ್ಷ ₹40, ಮೂರನೇ ವರ್ಷ ₹50, ಒಟ್ಟು ₹125 ಅಷ್ಟು ಪ್ರೋತ್ಸಾಹನ ಸಿಗ್ತದೆ. ನಮ್ಮಲ್ಲಿ ಒಟ್ಟು 6 ಜಾತಿ ಸಸಿಗಳು ಸಿಗ್ತವೆ. ಮಹಾಗಣಿ, ಬೀಟೆ, ಪಪ್ಪಾಯ, ನುಗ್ಗೆ, ಅಗಸೆ, ಹೊಂಗೆ ಸಿಗ್ತದೆ. ನೀವು ರೈತರು ನಮ್ಮ ಕಚೇರಿಗೆ ಭೇಟಿ ಮಾಡಿ ತಮ್ಮ ಡೀಟೇಲ್ಸ್ ಕೊಟ್ಟರೆ ನಮ್ಮದು ನರ್ಸರಿ ಇದೆ, ಅದು ಬಂದರೆ ತಮಗೆ ಸಸಿಗಳನ್ನು ವಿತರಿಸ್ತೀವಿ. ಏನೋ ರೈತರಿಗೆ ಕೇಳ್ಬೋದು. ಸಾಮಾಜಿಕ ಸೋಷಿಯಲ್ ಫಾರೆಸ್ಟ್, ವೈಲ್ಡ್ ಲೈಫ್ ಅಲ್ಲ, ಏನಾದ್ರು ಇದ್ರೆ ಕೇಳ್ಬೋದು. ವೈಲ್ಡ್ ಲೈಫ್ ಏನು ಹೋಗಿಲ್ಲ ಸರ್, ಹೋಗಿಲ್ಲ. ಇಲ್ಲ ಸರ್, ವೈಲ್ಡ್ ಲೈಫ್ ಪ್ರೊಡಕ್ಷನ್ ಯಾಕಂದ್ರೆ ಇದೆ ಅದ್ರ ಪ್ರಕಾರ ಅಷ್ಟು ಹೋಲಿಸುತ್ತೆ. ಬಟ್ ಹೊಸದಾಗಿ ರೀಸೆಂಟಾಗಿ
ಘೋಷಣೆ ಮಾಡಬೇಕು, ಅಧಿಸೂಚನೆ ಹೊರಬರ್ಬೇಕು. ರಮೇಶ್ ಅವರಿಗೆ ಸಹಾಯಕ ನಿರ್ದೇಶಕ ಪಶು ಆಸ್ಪತ್ರೆ ಆನೆಕಲ್ಲಿಗೆ ಬಂದಿದ್ದೀವಿ. ಮೊದಲನೇದಾಗಿ ಹೇಳಬೇಕಂದ್ರೆ ಮೂಲತಃ ಈಗ ನಮ್ಮ ಹಸುಗಳಿಗೆ ಅಂದರೆ ಮೇವು ಭಾಳ ಇಂಪಾರ್ಟೆಂಟ್ ಇರೋದ್ರಿಂದ ಮೇವಿನ ಬೀಜಗಳು ಒಂದು ಮಲ್ಟಿ ಕಟ್ ಅಂತ ಬರ್ತೀವಿ. ಅಂದರೆ 3 ಸರಿ ನಾವು ಕಟ್ ಮಾಡಿದಾಗ 3 ಸರಿ ಅದನ್ನು ಕಟ್ ಮಾಡ್ಬೋದು. ಆ ಬೀಜಗಳು ಮೇವಿನ ಬೀಜಗಳನ್ನು ನಾವು ಆಲ್ರೆಡಿ ಎಲ್ಲ ನಮ್ಮ ಪಶು ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರಗಳಲ್ಲಿ, ಪಶು ಚಿಕಿತ್ಸಾಲಯದಲ್ಲಿ, ಪಶು ಆಸ್ಪತ್ರೆ ಎಲ್ಲ ಕಡೆ ನಾನು ಎಲ್ಲ ಕಡೆನೂ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. ಇನ್ನೊಂದು ಬಂದು ಮೆಕ್ಕೆಜೋಳ ಅಂತ ಬರ್ತದೆ. ಮೆಕ್ಕೆಜೋಳ ಅಂದರೆ ಅದು ಜೋಳ ಮೆಕ್ಕೆ ಜಾಸ್ತಿ ಆಗೋದಿಲ್ಲ, ನಿಮ್ಗೆ ಅದು ಏನಂದರೆ ಮೇವು ಜಾಸ್ತಿ ಬರ್ತದೆ ಹಸುಗಳಿಗೆ. ಸೊ ಅದನ್ನು ಮಾಡಿಕೊಟ್ಟಿದ್ವಿ. ಎಲ್ಲ ಕಡೆ ಸಪ್ಲೈ ಆಗಿದೆ. ತಮ್ಮ ಕಡೆ ಬಂದಿಲ್ಲ ಅಂದರೆ ನನ್ನ ಗಮನಕ್ಕೆ ತೊಗೊಂಬಂದರೆ ನಾನು ಮತ್ತೆ ನಿಮ್ಮ ಆಸ್ಪತ್ರೆಯಿಂದ ನಿಮ್ಗೆ ಕನ್ಸೂರೆನ್ಸ್ ಮಾಡಿಕೊಡ್ತೀನಿ. ಇನ್ನೊಂದಂದರೆ ಈಗ ನಾವು ಹಸುಗಳೇ ಆಕಸ್ಮಿಕವಾಗಿ ಮರಣ ಹೊಂದ್ತಾವೆ. ಸೊ ಪಾಪ ಆರ್ಥಿಕವಾಗಿ ರೈತರಿಗೆ ತುಂಬ ತೊಂದರೆ ಆಗ್ಬಿಡ್ತದೆ. ಆ ದೃಷ್ಟಿಯಿಂದ ಸರ್ಕಾರ ನಮಗೆ ಹೋದ ವರ್ಷದಲ್ಲೇ ಈ ಸ್ಕೀಮ್ ಇತ್ತು. ಏನಂದರೆ ಪ್ರಕೃತಿ ವಿಕೋಪಗಳಿಗೆ ಹಾಗೂ ಮತ್ತೆ ಬೇರೆ ರೀತಿ ಯಾವುದೇ ವಿಕೋಪಗಳ ಕಾರಣ ಆಗಿ ಮರಣ ಹೊಂದಿದಲ್ಲಿ ಹಸುಗಳಿಗೆ 10,000 ರೂಪಾಯಿ ಕೊಡ್ತಾ ಇದ್ದೀವಿ ಸರ್ಕಾರದಿಂದ. ಇವಾಗ ಈ ಸರ್ಕಾರದಲ್ಲಿ ಮತ್ತೆ 5,000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಹಸುಗಳಿಗೆ 15,000 ರೂಪಾಯಿ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ಕಂಪಲ್ಸರಿ ನಮ್ಮ ಸ್ಥಳೀಯ ಪಶು ವೈದ್ಯರು ಅದನ್ನು ಮಾಡ್ತಾರೆ. ಆಮೇಲೆ ಕುರಿಗಳು ಕೂಡ 5,000 ರೂಪಾಯಿ ಇತ್ತು, ಅದನ್ನ ಇವಾಗ 7,500 ರೂಪಾಯಿ ಮಾಡಿದ್ವಿ. ಕಂಪಲ್ಸರಿಯಾಗಿ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು. ಪೋಸ್ಟ್ ಮಾರ್ಟಮ್ ಟೈಮಿಂಗ್ ಇದೆ, 5 ಗಂಟೆ ಒಳಗಡೆ 5 ಒಳಗಡೆ ಬೆಳಗಿನ ಜಾವ ಇದರಲ್ಲಿ ಮಾಡಬೇಕಾಗಿರ್ತದೆ. ಸೊ ಅದಕ್ಕೆ ನಾವು ಸಹಕರಿಸಬೇಕು. ಇಲ್ಲಾಂದ್ರೆ ನೆಕ್ಸ್ಟ್ ಮಾಡಿಬಿಡ್ತಾರೆ. ಇಲ್ಲ 6 ಗಂಟೆಗೆ ಫೋನ್ ಮಾಡಿ ಬರೀ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಪಶು ವೈದ್ಯರಿಗೆ. ಸೊ ಅದು ಪೋಸ್ಟ್ ಮಾರ್ಟಮ್ ಇದ್ದಲ್ಲಿ ಮಾತ್ರ ತಮಗೆ ಪರಿಹಾರ ನಾವು ಮಂತ್ರಿಗಳಲ್ಲಿ ಕೊಡುವ ವ್ಯವಸ್ಥೆ ಮಾಡ್ತೇವೆ. ಇನ್ನೊಂದು ಅಂದ್ರೆ ಈಗ ರೈತ ಮಹಿಳೆಯರು ಒಂದು ಯಾವುದೇ ಬ್ಯಾಂಕಲ್ಲಿ 70,000 ರೂಪಾಯಿವರೆಗೂ ಒಂದು ಏನಾದರೂ ಬ್ಯಾಂಕ್ ಲೋನ್ ಅನ್ನು ತಗೊಂಡಿದ್ರೆ, ಹೈನುಗಾರಿಕೆ ಲೋನ್ ಅಂತ ತಗೊಂಡಿರ್ತಾರೆ 70,000. ಅವರಿಗೆ ನಾವು 6% ಮೇಲೆ ಜಾಸ್ತಿ ಬಡ್ಡಿ ಹಾಕಿರ್ತಾರೆ ಒಂದೊಂದರಲ್ಲಿ. 12%, 9%. ಆ 6% ಮೇಲಿದೆ ಇರ್ತಾರೆ, 4% ಅಥವಾ 6% ಎಷ್ಟೇ ಇದ್ರು ನಾವು ನಮ್ಮ ಇಲಾಖೆಯಿಂದ ಬಡ್ಡಿ ಮಾಡಿಕೊಡ್ತಾ ಇದ್ದೀವಿ. ಸೊ ಆ ಸವಲತ್ತನ್ನು ಕೂಡ ತಾವು ರೈತ ಮಹಿಳೆಯರು ತಗೊಳ್ಬೇಕಂತ ಹೇಳಿ ನಮ್ಮಲ್ಲಿ ತಿಳ್ಕೊಡ್ತೇನೆ. ಹೌದು ಸರ್, ಯಾವುದೇ ಬ್ಯಾಂಕಲ್ಲಿ ತಗೊಂಡ್ರು ತಾವು ನಮಗೆ ಮಾಹಿತಿ ಕೊಡಿ. ಪಶು ಬಗ್ಗೆ ಇಲ್ಲ ಸರ್, ಇವಾಗ ನಮ್ಮ ಸ್ಕೀಮ್ಗಳಿಲ್ಲ, ಇರೋದು ಸ್ವಲ್ಪ ಇದೆ, ಅದು ಹೇಳ್ಬೋದು. ಬಟ್ ಇವಾಗ ಬರ್ಬೋದು ಸರ್, ಹೊಸ ಸ್ಕೀಮ್ ಬರ್ತವೆ. ಇವಾಗ ಹೊಸ ವರ್ಷದಲ್ಲಿ ಬರ್ತವೆ. ಮೂಲತಃ ಅಂದ್ರೆ ಇನ್ನೊಂದು ನಾವು ಕಾಲು ಮತ್ತು ಬಾಯಿಲೆಯನ್ನು ಮನೆ ಮನೆಗೆ ಹೋಗ್ಬಿಟ್ಟು ಲಸಿಕೆ ಹಾಕ್ತಾ ಇದೀವಿ. ಆ ಲಸಿಕೆಯನ್ನು ಉಚಿತವಾಗಿ ಹಾಕ್ತಾ ಇದೀವಿ. ಆ ಲಸಿಕೆಯನ್ನು ಹಾಕುವಾಗ ಸ್ವಲ್ಪ ರೈತರು ಸಹಕರಿಸಬೇಕು. ಯಾಕಂದ್ರೆ ಬಹಳ ಜನ ಹಾಕ್ಸ್ಕೊಳ್ಳೋದಿಲ್ಲ. ಅದು ಹಾಕ್ಸೋದ್ರಿಂದ ಏನಾಗುತ್ತೆ, ಔಟ್ಬ್ರೇಕ್ ಆಗುತ್ತೆ. ಮತ್ತೆ ಇನ್ನೂ ಬೇರೆ ಬೇರೆ ಹಸುಗಳಿಗೆಲ್ಲ ಬಂದ್ಬಿಟ್ಟು ಅದು ಹಾಲು ಕೊಡೋದನ್ನ ಕಡಿಮೆ ಮಾಡಿಬಿಡ್ತಾರೆ. ಆಮೇಲೆ ರೇಬೀಸ್ ಅಂತ ಬಂದಿದೆ, ತುಂಬ ಮಾರಣಾಂತಿಕ ರೇಬೀಸ್ ಬಗ್ಗೆ ಎಲ್ಲ ಅವೇರ್ನೆಸ್ ಕೊಟ್ಟಿದ್ದೀನಿ. ಕಾಲಾವಕಾಶ ಇಲ್ಲದ್ರಿಂದ ಜಾಸ್ತಿ ಮಾತಾಡೋಕೆ ಟೈಮ್ ಇಲ್ಲ ನನಗೆ. ರೇಬೀಸ್ ಅನ್ನ ದಯಮಾಡಿ ತುಂಬ ಸೀರಿಯಸ್ ಆಗಿ, ಯಾಕಂದ್ರೆ ಒಂದ್ಸರಿ ಅದು ಬಂದಿದೆ ಅಂತ ಗೊತ್ತಾದ್ರೆ ನೀವು ಯಾವುದೇ ಆಸ್ಪತ್ರೆಗೆ ಹೋದ್ರು ಅದನ್ನ ನೀವು ಯಾರು ಉಳಿಸಕ್ಕಾಗಲ್ಲ, ಸಾವು ಖಚಿತ. ಹಾಗಾಗಿ ನಾವು ರೇಬೀಸ್ ಎಲ್ಲೇ ಉತ್ಸಾಹ ಇದ್ರೆ ದಯಮಾಡಿ ನಮ್ಮ ಗಮನಕ್ಕೂ ತಗೊಂಬನ್ನಿ. ಯಾವುದೇ ಹಸುಗಳು ಕಚ್ಚಿದ್ರೆ ನಮ್ಮ ಗಮನಕ್ಕೆ ತಗೊಂಬನ್ನಿ. ನಾವು ಉಚಿತವಾಗಿ ಹಸುಗಳಿಗೆ ನಾವು ಲಸಿಕೆ ಹಾಕ್ತೀವಿ. 5 ಅಥವಾ 6 ಡೋಸ್ ಹಾಕ್ಬೇಕಾಗುತ್ತೆ. 1ನೇ ದಿವಸ, 3ನೇ ದಿವಸ, 7ನೇ ದಿವಸ, 14ನೇ ದಿವಸ ಈ ತರ ಹಾಕ್ಬೇಕಾಗುತ್ತೆ. ಮತ್ತೆ ಮಕ್ಕಳಿಗೆ ಯಾರಿಗಾದ್ರು ಕಚ್ಚಿದ್ರೆ ಅವ್ರಿಗೆ ಕೂಡ ಏನು PHC ಹಾಕ್ತಾರೆ. ಸೊ ದಯಮಾಡಿ ನೆಗ್ಲೆಕ್ಟ್ ಮಾಡಬೇಡಿ. ರೇಬೀಸ್ ತುಂಬಾ ಡೇಂಜರ್ ಇದೆ. ಬೀದಿ ನಾಯಿಗೆ ABC ಕಾರ್ಯಕ್ರಮಕ್ಕೆ ನಮ್ಮ ಆನೇಕಲ್ ತಾಲೂಕಲ್ಲಿ ಇವಾಗ ಒಂದು EO ಸಹಯೋಗದಿಂದ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಕ್ಯೂಪಾದಲ್ಲಿ ಒಂದಿದೆ, ನಾವು ಕ್ಯೂಪಾದಲ್ಲಿ ಮಾಡ್ತಾ ಇದೀವಿ. ಬಟ್ ಏನಂದ್ರೆ 1 ದಿವಸದ 10 ದಿನದ 15 ನಾಯಿ ಮಾಡ್ತಾ ಇದ್ವಿ ಆಪರೇಷನ್ಸ್. ಇವಾಗ ನಾನು ಕೇವಲ ಪಕ್ಕ ನಮ್ದೊಂದು ಪಶು ಇಲಾಖೆಗೆ ಒಂದು ಜಾಗ ಇದೆ. ಇಲ್ಲ ಅದು ಯಾಕಂದ್ರೆ ತುಂಬಾ ಸೀರಿಯಸ್ ಇದೆ. ಅದನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದ್ರು. ಈಗ ಮತ್ತೆ ಅದನ್ನ ಯೋಜನೆ ಜಾರಿ ತಂದಿದೆ. ಅದೇ ಟ್ರಾನ್ಸ್ಫಾರ್ಮರ್ ಮಾತ್ರ ನಾವು ಫ್ರೀಯಾಗಿ ಕೊಡ್ತೀವಿ. ಟ್ರಾನ್ಸ್ಫಾರ್ಮರ್ ಮಾತ್ರ ನಮ್ಮ ಇಲಾಖೆಯಿಂದ ನಾವು ಕೊಡ್ತಾ ಇದ್ದೀವಿ. ವೈರು ಮತ್ತೆ ಕಂಬಗಳನ್ನ ನೀವೇ ಸಿಸ್ಟಮ್ ಮಾಡ್ಕೋಬೇಕು. ಅದೊಂದು ಮತ್ತೆ ನಮಗೆ ಉಪಯೋಗ ಅಂತ ಮಾಡಿ ನಮ್ಮ ಮನೆ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿಲ್ಲ. ರೈತರ ಅಕ್ರಮ ಸಂಕ್ರಮ ಅಂತ ಒಂದು ಯೋಜನೆ ಇದೆ ಸರ್. ಈಗ ರೈತರು ಅವಾಗ 33,000 ಡಿಡಿ ಕಟ್ಟಿದ್ರೆ ಸಂಪೂರ್ಣವಾಗಿ ನಮ್ಮ ಇಲಾಖೆಯಿಂದಲೇ ವಿದ್ಯುತ್ ಕಂಬ
ಮತ್ತು ಏನು ಅದಕ್ಕೆ ಬೇಕಾದಂಥ ತಂತಿ ಎಲ್ಲವನ್ನೂ ನಾವೇ ಒದಗಿಸ್ಕೊಡ್ತಾ ಇದ್ದೋ. ಆದರೆ ಕಾರಣಾಂತರಗಳಿಂದ ಅದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ರು, ಮತ್ತೆ ಅದೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು ಕಂಬ ವೈರು ಅದನ್ನೆಲ್ಲ ಕೊಡಬೇಕು ಅಂತ ನಮ್ಮ ಇಲಾಖೆ ಚರ್ಚೆ ನಡೀತಾ ಇದೆ. ಸಾಧ್ಯವಾದಷ್ಟು ಬೇಗ ನಮ್ಮ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತೆ. ಹಾಗಾಗಿ ಮತ್ತೆ ಸೋಲಾರ್ ಅಳವಡಿಕೆಗೆ ನಮ್ಮ ಇಲಾಖೆ ವತಿಯಿಂದ ಸಬ್ಸಿಡಿಯನ್ನು ನಾವು ಈಗಾಗಲೇ ನಾವು ಘೋಷಣೆ ಮಾಡಿದ್ದೀವಿ. ತಮ್ಮ ಮನೆಯಲ್ಲಿ ಮೇಲ್ಗಡೆ ಏನು ಮೇಲ್ಛಾವಣಿಗಳ ಮೇಲೆ ಸೋಲಾರ್ ಹೌದು ಸಬ್ಸಿಡಿ ಕೊಡ್ತಾ ಇದ್ದೀವಿ. ನೀವು ಬಳಸಿ ಅಧಿಕವಾದಂಥ ವಿದ್ಯುತ್ತನ್ನು ನಮಗೆ ಕೊಡ್ಬೋದು. ನಾವು ನಿಮ್ಮ ಮನೆಗೆ ಒಂದು ಸ್ಪೆಷಲ್ ಒಂದು ಬೈಡೈರೆಕ್ಷನ್ ಮೀಟರ್ ಅಂತ ಹಾಕೊಡ್ತೀವಿ. 2 ಮೀಟರ್ಗಳು ಇರ್ತದೆ. ನಿಮ್ಮ ಮನೆಗೆ ಎಷ್ಟು ಬಳಸ್ಕೊಂತೀರೋ ಅಧಿಕವಾದಂಥ ವಿದ್ಯುತ್ತನ್ನು ನಾವು ಕೊಟ್ಟರೆ ನಾವು ನಿಮಗೆ ಒಂದು ಸ್ಲ್ಯಾಬ್ ರೇಟಲ್ಲಿ, ಈಗ ಬೆಳಿಗ್ಗೆ ಕೊಟ್ಟರೆ 1 ರೇಟ್ ಇರುತ್ತೆ, ಸಬ್ಸಿಡಿ ಕೊಡ್ತೀವಿ. 70% ಸಬ್ಸಿಡಿ ಅಪ್ ಟು 70%. 30-40 ಕಟ್ಸಿರ್ತಾರ, 30-40 ಬರ್ತಾರ. ಅವ್ರಿಗೆ ನಿವೇಶನ ಇರುತ್ತೆ, ಅದಕ್ಕೆ ಸ್ಕೆಚ್ ಮಾಡಿ ನಾವು ಅದಕ್ಕೆ ರಸ್ತೆ ಅದೆಲ್ಲ ತೋರಿಸಿ. ಈಗ ಪಿ ಡಿ ಅವ್ರು ಹೇಳಿದ್ರಲ್ಲ ಆಫ್ಸೆಟ್, ಈ ಗಾಳಿ ಬೆಳಕು ಬರೋಕ್ಕೆ ನಾವು ಸುತ್ತ ನಿವೇಶನ ಸುತ್ತ ಬಿಲ್ಡಿಂಗ್ ಕಟ್ಟಡ ಕಟ್ಟಿದ ಮೇಲೆ ಇಷ್ಟು ಚಳಿ ಇರಬೇಕು ಅಂತ ನಾವು ಮಾಡಿದ್ವಿ. ಅದೆಲ್ಲ ಇರಬೇಕು. ಅದನ್ನು ಪ್ಲಾನ್ ಮಾಡಿ ನಾವು ಅವ್ರಿಗೆ ಸಿಒ ನಮ್ಮ ಇಲಾಖೆಯಿಂದ ಏನು ಎಲ್ಲ ಮಾಡಿ ಕಳಿಸ್ತೀವಿ ನಾವು. ಆಮೇಲೆ ಇವರು ಗ್ರಾಮ ಪಂಚಾಯತಿ ನಿಮ್ಮ ಇದರಲ್ಲಿ ಇಟ್ಕೋಬೇಕಂತ ಏನು ಜನರಲ್ ಬಾಡಿ ಮೀಟಿಂಗಲ್ಲಿ ಇಟ್ಕೊಂಡು ನೀವು ಅದಕ್ಕೆ ಅನುಮೋದನೆ ಕೊಡಬೇಕು. ಒಟ್ಟಾರೆ ಎಷ್ಟು ದಿವಸಬೇಕಲ್ಲ ಸರ್? ಒಂದು ಬಡವ ಒಂದು ಗುಡ್ಸು ಮನೆ ಕಟ್ಟಿರ್ತಾನೆ, ಯಾವ ಸದಸ್ಯರು ಕರೆಕ್ಟು ಕೇಳಿ ಅವ್ರು ಚರ್ಚೆ ಮಾಡೋಕ್ಕೆ ಅವ್ರು ಕೇಳಿ ಒಂದು ಈಗ ಅರ್ಜಿ ಬಂತು ಅಂತ ಇಟ್ಕೊಳ್ಳಿ. ನೀವು ಗ್ರಾಮ ಪಂಚಾಯತಿ ಕೊಟ್ಟಿದ್ದೀರಾ? ಅರ್ಜಿ ಕೊಟ್ಟಿದ್ದೀರಾ? ಸರ್ವೆ ಇದು ಗ್ರಾಮ ಪಂಚಾಯತಿ ಮನೆ ಕಟ್ಟಿದ್ದೀನಿ, ನಕ್ಷೆ ಮತ್ತು ಲೈಸೆನ್ಸ್ ಕೊಡಿ ಅಂತ ಗ್ರಾಮ ಪಂಚಾಯತ್ ಅರ್ಜಿ ಕೊಡಬೇಕು. ಅವರು ಗ್ರಾಮ ಪಂಚಾಯತ್ ನಿಮ್ಗೆ ಅರ್ಜಿ ಏನಿದೆ ಅದನ್ನು ಫಾರ್ವರ್ಡ್ ಮಾಡ್ತಾರೆ. ನೀವೇನ್ ಮಾಡ್ತೀರಿ? ನಾವು ಬಂದು ಸ್ಪಾಟಿಂಗ್ ಸ್ಕೆಚ್ ಮಾಡ್ತೀವಿ. ಸ್ಕೆಚ್ ಮಾಡಿಕೊಡ್ತೀವಿ. ಸ್ಕೆಚ್ ಮಾಡಿಕೊಟ್ಮೇಲೆ ನೀವು ನಮ್ಗೆ ವಾಯ್ಸ್ ಕೊಡ್ಬೇಕು ಅಲ್ವಾ? ಅಷ್ಟೇ. ಲೈಸೆನ್ಸ್ ಕೊಡ್ತಾರೆ ಅವರು. ಲೈಸೆನ್ಸ್ ಕೊಟ್ಮೇಲೆ ಅವರು ಕಟ್ಕೋಬಹುದು. ಲೈಸೆನ್ಸ್ ಕೊಡ್ಬೇಕು. ಹೇಳ್ತೀನಿ, OCCC ಇಲ್ಲಿ ಬರಲ್ಲ, ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಬರಲ್ಲ. ಅದೇನಿದ್ರು BBMP ವ್ಯಾಪ್ತಿ, CMC, TMC ವ್ಯಾಪ್ತಿ ಬರುತ್ತೆ. ಅದೇ ಇಲ್ಲಿ OCCC ಇದ್ರೆ ನಾವು ನಮ್ಮ ಗ್ರಾಮ ಪಂಚಾಯತಿಯಿಂದ ಕೊಡಲ್ಲ. ನಾವು ಲೈಸೆನ್ಸ್ ಅಪ್ರೂವಲ್ ಆದೇಶ ಇಲ್ಲ. ನೆಕ್ಸ್ಟ್ ಕಟ್ತಾರೆ ಅವರು, ನಾ ಲೈಸೆನ್ಸ್ ಕೊಡ್ತೀನಿ ಕಟ್ತಾರೆ. ಕಟ್ಟಿ ಮುಂದೆ ನೆಕ್ಸ್ಟ್ ಪ್ರಾಸೆಸ್ ಏನಂದ್ರೆ ಮತ್ತೆ ಇವ್ರು ಬಂದು ವೆರಿಫೈ ಮಾಡಬೇಕು, ಜಂಟಿ PDO ಅಂಡ್ ಇಂಜಿನಿಯರು. ಕರೆಕ್ಟ್ ಪ್ಲಾನ್ ಪ್ರಕಾರ ಕಟ್ಟಿದಾರ ಅಂತ. ಅವಾಗ ಕಂಪ್ಲೀಷನ್ CC ಅಂತ ಕೊಡ್ತಾರೆ. ಸರ್ CC ಅಂತ ಕೊಡ್ತಾರೆ. ಇವ್ರು CC ಕೊಟ್ಮೇಲೆ ಸರ್ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ OC ಕೊಡಿ, ಆಕ್ಯುಪೆನ್ಸಿ ವಾಸು. ಅದು ಆನ್ಲೈನ್ ಇದೆ ನಮ್ಗೆ ಅವಕಾಶ. ವಾಸು ಐಕ್ಯ ಪ್ರಮಾಣ ಪತ್ರ ಅಂತ. ನೆಕ್ಸ್ಟ್ ನಾನು OC ಗ್ರಾಮ ಠಾಣಾ ಲೆವೆಲ್ಗೆ ಮಾದೇವಪ್ಪರು ಈ ಕೆಲವು ಆನೆಕಲ್ಲಲ್ಲಿ ನಮ್ಮ ಆನೆಕಲ್ ಪ್ಲಾನಿಂಗ್ ಅಥಾರಿಟಿ ಬರುತ್ತೆ, ಬಸ್ಸು ಅದೆಲ್ಲ. ಈಗೆಲ್ಲ ಅವರು ಮೊನ್ನೆ ಹೋಗಿದ್ದು ಪ್ಲಾನಿಂಗ್ ಅಥಾರಿಟಿ ಕೊಡ್ತಿದ್ದೋ ಅದನ್ನೆಲ್ಲ ಅವ್ರು ಕೊಡ್ತಾರೆ. ಆ ಥರ ಅದೇ ನಾವು ಕರೆಕ್ಟ್ ಹೋಗ್ಬೇಕು. ಅದಕ್ಕೆ ಯಾವ ಥರ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಮುಖ್ಯವಾಗಿ ತಾಯಿ ಮತ್ತು ಗರ್ಭಿಣಿ ಇರೋರು ಮತ್ತು ಮಕ್ಕಳ ಆರೈಕೆಗಳು ನಾವು ಹೆಚ್ಚಿನ ಪ್ರಾಮುಖ್ಯತೆ ತೆಗೆದುಕೊಂಡು ಕಾರ್ಯನಿರ್ವಹಿಸುತ್ತಿದ್ದೇವೆ. ಹಾಗೆಯೇ ಇವಾಗ
ಇವಾಗ ಮಳೆಗಾಲ ಎಲ್ಲ ಬರುತ್ತೆ, ಇವಾಗ ಡೆಂಗು ಎಲ್ಲ ಜಾಸ್ತಿ ಆಗಿರುತ್ತೆ. ಸೊ ಇದಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಕಾರ್ಯನಿರ್ವಹಿಸ್ತೀವಿ. ನಮ್ಮ ಆಶಾ ಕಾರ್ಯಕರ್ತರೆಲ್ಲ ಇಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಗೊತ್ತಿದ್ದಾರೆ. ನಿಮ್ಮಲ್ಲಿ ಫಸ್ಟ್ ಹಂತದಲ್ಲಿ ಅವರು ಎಲ್ಲ ಸ್ಪಂದನೆ ಮಾಡ್ತಾರೆ. ಇವಾಗ ನಿಮಗೆ ನಮ್ಮ ಕಡೆಯಿಂದ ಏನು ಹೇಳ್ತಾರೆ ಅಂತಂದರೆ, ಇವಾಗ ಮಳೆ ಎಲ್ಲ ಬರುತ್ತೆ, ಎಷ್ಟೊಂದು ಕಡೆ ಏನಂದರೆ ಟ್ಯಾಂಕಲ್ಲಿ ಇಟ್ಕೊಂಡಿರ್ತೀರ, ಅದರಲ್ಲಿ ಓಪನ್ ಬಿಟ್ಟಿರ್ತೀರ, ಅದರಲ್ಲಿ ಎಲ್ಲ ಸೊಳ್ಳೆಗಳು ಮೊಟ್ಟೆ ಹಾಕಿ ಅದೆಲ್ಲ ಮೊಟ್ಟೆ ಎಲ್ಲ ತುಂಬ ಮಲ್ಟಿಪ್ಲೈ ಆಗಿ ಸೊಳ್ಳೆಯಿಂದ ಡೆಂಗು ಕೇಸಸ್ ಜಾಸ್ತಿ ಆಗುತ್ತೆ. ಡೆಂಗು ಮಲೇರಿಯಾ ಒಂದು ಕಡೆ ಮಲೇರಿಯಾ ಇವಾಗ ಇರಲೇ ಇಲ್ಲ, ಇತ್ತೀಚೆಗೆ ಒಂದಷ್ಟು ಮಲೇರಿಯಾ ಕೇಸಸ್ ಕೂಡ ಕಾಣಿಸ್ತಾ ಇದೆ. ಮೊದಲೆಲ್ಲ ತುಂಬ ಸಾವು ನೋವು ಸಂಭವಿಸ್ಬೇಕು, ಇವಾಗ ಮತ್ತೆ ಅದೇ ಕಡೆ ನಾವು ನೋಡ್ಕೋಬೇಕು. ಇವಾಗ ಎಷ್ಟೊಂದು ಕಡೆ ನಾವು ವಿಸಿಟ್ ಬಂದರೆ ನಮ್ಮ ಆಶಾ ಕಾರ್ಯಕರ್ತರ ವಿಸಿಟಿಗೆ ಹೋಗಿರ್ತಾರೆ, ಎಷ್ಟೊಂದು ಕಡೆ ಅದಕ್ಕೆ ಸ್ಪ್ರೇ ಹೊಡಿಸೋ ವ್ಯವಸ್ಥೆ ಮಾಡ್ತೀವಿ. ಯಾರು ಕೆಲಸ ಮಾಡೋದು ಇಲ್ಲ, ನಿಮ್ಮ ಆಶಾ ಕಾರ್ಯಕರ್ತರು ಇನ್ನೊಬ್ರು ಮತ್ತೊಬ್ರು ಯಾರು ಇಲಾಖೆ ಬಂದಿಲ್ಲ. ನಾವು ಸುಮಾರು ಸರಿ ಕಂಪ್ಲೇಂಟ್ ಮಾಡಿದ್ರೆ ನಾವೇನ್ ಮಾಡಿದ್ರೆ ಇವಾಗ ಮುನ್ಸಿದ್ರೆ ಹಸಿರಿದ್ದಾರೆ ಅದನ್ನ ಬರ್ತಾ ಇದ್ದಾರೆ, ಬರ್ತಾ ಇದ್ರೆ ಅನುಬಂಧ ಹಂಗಾಗ್ಬಿಟ್ಟಿದೆ. ಇದಕ್ಕೆ ಪರಿಹಾರ ಏನು? ಏನಂದ್ರೆ ನಮಗೆ ಆಯ್ತಪ್ಪ ವ್ಯವಸ್ಥೆ ಮಾಡ್ತೀವಿ. ನಮಗೆ ಹೆಲ್ತ್ ಇನ್ಸ್ಪೆಕ್ಟರ್ ಇರ್ತಾರೆ, ನಮ್ಮ ಪ್ರಾಥಮಿಕ ಕಾರ್ಯಕರ್ತರು ಇಲ್ಲ. ಆ ಥರ ಸುಮಾರು ಕಡೆ ಸ್ಟಾಫ್ ಇಲ್ಲದೇ ಇರೋದ್ರಿಂದ ಇವಾಗ ನಾವೇ 2-3 ಕಡೆ ಕೆಲಸ ಮಾಡ್ತಿದ್ದೀವಿ. ನಮ್ಮಲ್ಲಿ ಆಮೇಲೆ ಈ ಊರೊಳಗೆ ಏನೋ ಗ್ರಾಮಗಳಲ್ಲಿ ಚಿಕ್ಕಗಳು ಸೆಂಟ್ರಲ್ ಆಗ್ತಾ ಇದ್ದಾರೆ ಅವರ ಸ್ವಂತ ಜಾಗದಲ್ಲಿ. ಇವೆರಡೂ ಸಮಸ್ಯೆ ಇದೆ, ದಯವಿಟ್ಟು ಸಂಬಂಧಪಟ್ಟವರು ಸರಿ ಮಾಡ್ಕೊಡ್ಬೇಕು. ಅದ್ರ ಜೊತೆ ಜನಗಳು ಕೂಡ ಸ್ವಚ್ಛತೆ ಕಾಪಾಡದೇ ಇದ್ರೆ ಮತ್ತೆ ಮಾಡ್ಕೊಂಡು ಬಂದೇ ಬರ್ತಾರೆ. ಸೊ ಅದರಿಂದ ನಾವು ಮೇನ್ ಸಮಸ್ಯೆ ಅದನ್ನು ಹೇಳಿದ್ರೆ ಇದು ಮುಂದೆ ಹೇಳ್ತಾ ಇದ್ದಾರೆ. ಅಲ್ಲಿ ಏನೋ ಕೆಮಿಕಲ್ ಇದೆಯಾ ಕೋಳಿ ಸಾಕಾಣಿಕೆಗೆ ಅವ್ರ ಮನವರಿಕೆ ಮಾಡಿ ಅದಾದ್ರೂ ಮಾಡಿ, ಇಲ್ಲ ಕೋಳಿ ಫಾರ್ಮ್ ವೆಜ್ಜರು ಬಳಸಿ ಅವ್ರು ಮಣ ಬರ್ತಿದ್ದೆ ಮಾಡ್ಕೊಡಿ ಅಂತ ಕೇಳಕ ಅವ್ರು ಹೇಳಿದ್ರು. ಇಷ್ಟೇ ವಿಷಯ. ಈಗ 1 ಅಡಿಯಿಂದ 2 ಅಡಿ ನೀರು ಇಟ್ಟಿದೆ ಮೋರಿನಲ್ಲಿ. ಈ ಯಾವ ಮಟ್ಟಕ್ಕೆ ಪಂಚಾಯತ್ನಲ್ಲಿ ನಮ್ಮ ಮನೆ ಹತ್ರ ಮಾಡಿದ್ದಾರೆ ಅಂತ ಏನು ಹೇಳಕ್ಕೆ ಆಗ್ತಾ ಇಲ್ಲ ಸರ್. ಈಗ ಯಾವ್ಯಾವ ಗ್ರಾಮಗಳಿದಾವೋ ಆ ಗ್ರಾಮಗಳಲ್ಲೂ ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ. ಈಗ ನಿಮ್ಮದು 19 ಕೋಟಿ ಮಂಜೂರಾಗಿದೆ. ಸಮಸ್ಯೆ ಬಗೆಹರಿಸಬಹುದಾಗಿತ್ತು. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನೆಲ್ಲ ಅದ್ರ ಅಮೌಂಟ್ ಚಿಕ್ಕದಾಗಿದ್ರೆ ಗ್ರಾಮ ಪಂಚಾಯತಿನೇ ಮಾಡ್ಬೋದಾಗಿತ್ತು. ಅಮೌಂಟು ನಿಮ್ಮದು ಅಮೌಂಟು 2-3 ಸತಿ ಈ ಇಂಜಿನಿಯರ್ ಸಮೇತವಾಗಿ ಆ ಕಡೆ ಎಲ್ಲ ಮಾಡಿದ್ರಿ. ಅಮೌಂಟ್ ಹೆಚ್ಚುವರಿ ಅಮೌಂಟ್ ಬೇಕಾಗಿರೋದಕ್ಕೆ ಅದನ್ನು ಸ್ಥಗಿತ ಆಗೈತೆ. ಈಗ KHP ಎಲ್ಲ ನಿರ್ವಹಣೆ ಮಾಡ್ತಿದ್ರೆ ಸ್ವಲ್ಪ ದಿವಸ ತಡ್ಕೊಂಡ್ರೆ ಸಾಕು. ನಿಮ್ಮ ಏನು ನೀವು ಕೇಳಿದ್ದೀರಾ ಅದಕ್ಕೆ ಸೂಕ್ತವಾದ ಕೆಲಸ ಕಾರ್ಯಗಳು ಮಾಡ್ತಾರೆ. ಚಿಂತಾಮಣಿ ಗ್ರಾಮಸ್ಥರಿಗೆ ಎಲ್ಲರಿಗೂ ನಮಸ್ಕಾರಗಳು. ನಮ್ಮದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಮ್ಮ ಇಲಾಖೆಯಲ್ಲಿ ಸೌಲಭ್ಯಗಳನ್ನ ಸಂಕ್ಷಿಪ್ತವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮದು ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಮೇನ್ ಬರೋದು ವಿದ್ಯಾರ್ಥಿ ನಿಲಯಗಳು. ನಿಮಗೆಲ್ಲರೂ ಚೆನ್ನಾಗಿ ಗೊತ್ತಿರುತ್ತೆ ಹಿಂದುಳಿದ ವರ್ಗಗಳ ಇಲಾಖೆ ವಿದ್ಯಾರ್ಥಿ ನಿಲಯಗಳು. ಅದರಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯ ಮತ್ತು ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯಗಳು ಮೇನ್. ಅದು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳು, ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳಿಗೆ 1750 ಹಾಗೂ 1850ಗಳ ವೆಚ್ಚದಲ್ಲಿ ಗ್ರಂಥಾಲಯಕ್ಕೆ ಪೂರ್ವ ವಿದ್ಯಾರ್ಥಿ ಮೆಟ್ರಿಕ್ ಪೂರ್ವ ಇರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಮಾಡಲಾಗುತ್ತದೆ. 1ರಿಂದ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ 250, 6ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ 400 ಹಾಗೂ 9ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ 800 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಕೊಡಲಾಗುತ್ತದೆ. ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಶೈಕ್ಷಣಿಕ ಉತ್ತೇಜನಕ್ಕಾಗಿ ಅವರು ಯಾವುದೇ ಶಾಲೆಗೆ ಹೋಗ್ತಿರ್ಬೋದು, ಸರ್ಕಾರಿ ಶಾಲೆ, ಖಾಸಗಿ ಶಾಲೆ, ಅನುದಾನ ರಹಿತ ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುವುದನ್ನು ಅವರು ಸಹ ವಿದ್ಯಾರ್ಥಿ ವೇತನವನ್ನು ಮಂಜೂರು ಮಾಡಲಾಗುತ್ತದೆ. ಈ 2 ವಿದ್ಯಾರ್ಥಿ ವೇತನಗಳನ್ನ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಿ ಪಡೆದುಕೊಳ್ಳಬಹುದು. ಶುಲ್ಕ ವಿನಾಯಿತಿ ಕೆಲವೊಂದು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಕ್ಲಾಸ್ಗಳನ್ನು ವ್ಯವಸ್ಥಿಸಿದಾಗ ಅವರು ಹೆಚ್ಚಿನ ಶಿಕ್ಷಣವನ್ನು ಪಡೆಯಲಿದೆ. ಅವರು ಬೋಧನಾ ಶುಲ್ಕ, ಪ್ರಯೋಗಾಲಯ ಶುಲ್ಕ, ಪರೀಕ್ಷಾ ಶುಲ್ಕ ಯಾವುದೇ ಶುಲ್ಕಗಳನ್ನು ಪಡೆಯುತ್ತದೆ. ಅವರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ರೆ ಅವರ ಶುಲ್ಕಗಳನ್ನ ವಿದ್ಯಾರ್ಥಿಯ ಬ್ಯಾಂಕ್ಗೆ ಜಮೆ ಮಾಡಲಾಗುತ್ತದೆ, ಅವರ ಖಾತೆಗೆ ಜಮೆ ಮಾಡಲಾಗುತ್ತದೆ. ಮತ್ತು ವಿದ್ಯಾರ್ಥಿ ಊಟ ಮತ್ತು ವಸತಿ
ಇರುತ್ತದೆ. ಯಾವುದೇ ಇಲಾಖೆಯ ಸರ್ಕಾರಿ ವಿದ್ಯಾರ್ಥಿ ಕಾಲೇಜುಗಳಲ್ಲಿ ಪ್ರವೇಶ ಸಿಕ್ಕಂತ ಮಕ್ಕಳಿಗೆ ಅವರು ಪ್ರವೇಶಿಸಿದರೆ ಬೇರೆ ಎಲ್ಲೋ ಪಿ.ಜಿ ಮಾಡ್ಕೊಂಡಿರ್ತಾರೆ, ಬೇರೆ ಎಲ್ಲ ರೂಮ್ ಮಾಡ್ಕೊಂಡಿರ್ತಾರೆ. ಅವರಿಗೆ ತಿಂಗಳಿಗೆ 1,500ದಲ್ಲಿ ವರ್ಷಕ್ಕೆ 15,000 ರೂಪಾಯಿಗಳನ್ನ ಮಂಜೂರಾತಿ ನೀಡಲಾಗಿದೆ. ಇನ್ನು ನಿರಾಯಾರ್ಥಿಗಳಿಗೆ ಪ್ರೋತ್ಸಾಹಧನ. ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಪಬ್ಲಿಕ್ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾದಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ನೀಡಲಾಗಿದೆ. SLCಯಲ್ಲಿ ಪಾಸಾದಂತ ವಿದ್ಯಾರ್ಥಿಗಳಿಗೆ 1,000 ರೂಪಾಯಿ, PUC ಡಿಪ್ಲೊಮಾದಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ 1,000, ಪದವಿ ಹಾಗೂ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ 2,000 ಹಾಗೂ 3,000 ರೀತಿಯಲ್ಲಿ ಪ್ರೋತ್ಸಾಹಧನವನ್ನು ನೀಡಲಾಗಿದೆ. ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ದೇವರಾಜ ಅರಸು ಪ್ರತಿಭಾ ಪುರಸ್ಕಾರ. SLC ಗ್ರಾಮ ಸಭೆಯ ಒಂದು ಅಂತಿಮ ಘಟ್ಟದಲ್ಲಿ ಈಗಾಗಲೇ ಎಲ್ಲ ಗ್ರಾಮಗಳ ಒಂದು ಕೆಲವು ವಿಚಾರಗಳನ್ನ ನೀರಾಗುವುದು, ಚರಂಡಿ, ವಿದ್ಯುತ್ ಅಥವಾ ಬೇರೆ ಬೇರೆ ಅಭಿವೃದ್ಧಿ ಗ್ರಾಮದಲ್ಲಿ ರಸ್ತೆ ಇವೆಲ್ಲವೂ ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಗ್ರಾಮ ಪಂಚಾಯಿತಿ ಎಂದು ಬಂದಾಗ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಇಂಥ ಗ್ರಾಮ ಸಭೆಗಳು ಮಾಡಿ ಮುಂದಿನ ಕಾರ್ಯಚಟುವಟಿಕೆಗಳನ್ನ ಮಾಡತಕ್ಕಂಥದ್ದು ಈ ಗ್ರಾಮ ಸಭೆಯ ಉದ್ದೇಶಗಳಾಗಿರ್ತವೆ. ಇಂಥ ಗ್ರಾಮ ಸಭೆಗಳಲ್ಲಿ ಕುಂದುಕೊರತೆಗಳು ಮತ್ತೆ ಅದಕ್ಕೆ ಮಾತಿಗೆ ಮತ್ತೆ ಮಾತಿನ ಚಟುವಟಿಕೆಗಳು ಎಲ್ಲ ಬರ್ತಕ್ಕಂಥ ಸಹಜ. ಆದರೆ ಒಂದು ಸಾಮರಸ್ಯ ಇರಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಗ್ರಾಮ ಸಭೆಗಳು ನಮ್ಮ ವಿಧಾನಸಭೆಗಳ ಏನು ಅಧಿವೇಶನಗಳು, ನಮ್ಮ ಸಂಸತ್ ಅಧಿವೇಶನಗಳಾಗಿರ್ತವೆ. ಆ ನಿಟ್ಟಿನಲ್ಲಿ ಇವು ಬಹಳ ಮುಖ್ಯ ಆಗ್ತವೆ. ಇಂಥ ಒಂದು ಗ್ರಾಮ ಸಭೆಗಳು ಏನು ವರ್ಷಕ್ಕೊಂದ್ಸರಿ ನಾವು ಮಾಡ್ಕೊಂಡು ಬರ್ತಾ ಇರ್ತೀವಿ. ಈ ಗ್ರಾಮ ಸಭೆಗಳಲ್ಲಿ ಕೆಲವು ಸರಿ ಬೇಸರ ಮಾತಾಡ್ತಾರೆ. ಯಾಕಂದ್ರೆ ಇಲ್ವಾಡಿ ಗ್ರಾಮ ಪಂಚಾಯತಿ ಅಂತಂದಾಗ ಚರಂಡಿ ಕ್ಲೀನ್ ಮಾಡಕ್ಕೆ ಇಲ್ಲ ಅಂತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಮಾತು. ಇಂಥ ಒಂದು ಏನು ಗ್ರಾಮ ಸಭೆಗಳಲ್ಲಿ ಕೆಲವರು ಬೇಸರ ಹೋಗ್ತಾರೆ, ಇನ್ನು ಕೆಲವರು ಉತ್ತರ ಕಂಡು ಸಮಾಧಾನ ಹೋಗ್ತಾರೆ, ಇನ್ನು ಕೆಲವರು ಆಶಾಭಾವನೆ ಹೋಗ್ತಾರೆ. ಇದು ಸಹಜವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಭಾಗವಹಿಸಿದ ಎಲ್ಲ ಗ್ರಾಮಗಳ ಮುಖಂಡರಿಗೆ ಮತ್ತೆ ಚಿಂತಕರಿಗೆ ಎಲ್ಲರೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶ್ರೀಮತಿ ರತ್ನಮ್ಮ ಅವರಿಗೆ ಈ ಕಾರ್ಯಕ್ರಮದ ಗ್ರಾಮ ಸಭೆಯ ಪರವಾಗಿ ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮೂರಲ್ ಆಫೀಸರಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತ ಚಿನ್ನಪ್ಪ ಅಂಚನಾಳ್ ಅವರು, ಸಹಾಯಕ ಕಾರ್ಯಪಾಲ ಅಭಿಯಂತರು, ಇವರು ಕೂಡ ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾರೆ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರು, ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬೆಟ್ಟಪ್ಪನವರು ಆಗಮಿಸಿದ್ದಾರೆ. ಅವರು ಕೂಡ ಧನ್ಯವಾದಗಳು ತಿಳಿಸ್ತಾರೆ. ನಮ್ಮ ಪದ್ಮಮ್ಮ ಮುಗಾಯನವರು ಬಂದಿದ್ದಾರೆ, ರತ್ನಮ್ಮ ರಾಜಪ್ಪನವರು ಬಂದಿದ್ದಾರೆ, ರತ್ನಮ್ಮ ರಾಮಕೃಷ್ಣ ರೆಡ್ಡಿಯವರು ಬಂದಿದ್ದಾರೆ, ನಮ್ಮ ಸೌಮ್ಯ ಅಶೋಕ್ ರೆಡ್ಡಿಯವರು ಬಂದಿದ್ದಾರೆ, ನಮ್ಮ ಬಸವರಾಜರವರು ಮತ್ತು ಶುಭಾನಂದರವರು ಇವರೆಲ್ಲರೂ ಕೂಡ ನಮ್ಮ ಬಂದಿದ್ದಾರೆ. ಇವರಿಗೆ ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ನಮಗೆ ಬಹಳ ಏನು ಸಹಕಾರವನ್ನು ಕೊಟ್ಟು ಈ ಸಭೆಯಲ್ಲಿ ಏನು ನಮ್ಮ ಪಂಚಾಯತಿಯ ಕೊನೆಯ ಗ್ರಾಮ ಸಭೆಯಲ್ಲಿ ಸನ್ಮಾನಿತರಾಗಿ, ಆಮೇಲೆ ಇಡೀ ತಾಲೂಕಿನಲ್ಲಿ ಮನೆ ಮಾತಾಗಿರ್ತಕ್ಕಂಥ ಮಾಧವನವರಿಗೆ ನಾವು ಹೃತ್ಪೂರ್ವಕವಾಗಿ ಒಂದು ಅಭಿನಂದನೆ ಸಲ್ಲಿಸಿ ಸನ್ಮಾನ ಮಾಡಿದ ದೇಶಕ್ಕೂ ನಮ್ಗೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಇದು ಯಾವುದೋ ವ್ಯಕ್ತಿಯನ್ನ ಹೋಗ್ಲಿಕ್ಕೆ ಅಥವಾ ಇನ್ನೊಂದು ಮತ್ತೊಂದು ಮಾಡ್ತಕ್ಕಂಥದ್ದಲ್ಲ, ಆದ್ರೆ ನೈಜವಾಗಿ ಆತ್ಮಲ್ಲಿರ್ತಕ್ಕಂಥ ಅವರಲ್ಲಿರ್ತಕ್ಕಂಥ ಒಂದು ಸ್ಪಂದನ ಮನೋಭಾವನೆಗೆ, ಆ ಸ್ಪಂದನ ಮನೋಭಾವನೆಗೆ ಈ ರೀತಿಯಾಗಿ ಸನ್ಮಾನಗಳು ಸಿಕ್ಕಿದಾಗ ಅದು ಭಾರತ ರತ್ನ ಬಯಸ್ತೇನೆ. ಯಾಕಂದ್ರೆ ಭಾರತ ರತ್ನ ಸರ್ಕಾರ ಮರ್ತೋಗ್ಬೋದು ಅಥವಾ ಇನ್ನೊಂದು ಲಿಸ್ಟಲ್ಲಿ ಇರ್ಬೋದು, ಆದ್ರೆ ಜನಮಾನಸದಲ್ಲಿದ್ದಾಗ ಆ ಸನ್ಮಾನ, ಆ ಪ್ರಶಸ್ತಿ ಅವ್ಯಾವುದು ಕೂಡ ಕಣ್ಮರೆ ಆಗುತ್ತೆ. ಹಾಗಾಗಿ ಆ ಒಂದು ಸನ್ಮಾನಕ್ಕೆ ಭಾಜನರಾದಂಥ ನಮ್ಮ ಮಾಧವರಿಗೆ ನಿಜಕ್ಕೂ ಬಹಳ ಖುಷಿ ನನಗೆ. ಮತ್ತೆ ಅವರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಕಲಾವತಿಯವರು ಭಾಗವಹಿಸಿದ್ರು, ರೇಷ್ಮೆ ಇಲಾಖೆ ವೆಂಕಟೇಶ್ ಅವರು, ಮುದ್ರಾ ರಮೇಶ್ ಜ್ಯೋತಿರವರು, ಇವರು ಮತ್ತೆ ಡಾಕ್ಟರ್ ಶಿವರಾಮ್ ಪಟೇಲ್ ಅವರು, ದಿವ್ಯಾರವರು, ನಮ್ಮ ವಿದ್ಯಾರಾಣಿ, ಶೋಭಾ, ದಾಸಣ್ಣ, ಡಾಕ್ಟರ್ ಭರತ್, ಮತ್ತೆ ಪ್ರಕಾಶ್ ಸೋಷಿಯಲ್ ಕಾಲೇಜ್ ಇವರೆಲ್ಲರೂ ಭಾಗವಹಿಸಿ ಬಹಳ ಅಚ್ಚುಕಟ್ಟಾಗಿ ಸಭೆಯನ್ನು ನಡೆಸಿದ್ದಾರೆ. ಇದರಿಂದ ಏನು ರಿಸಲ್ಟ್ ಅಂತಕ್ಕಂಥದ್ದು ನಾವೇನು ಎಕ್ಸ್ಪೆಕ್ಟ್ ಇಲ್ಲ, ಭಾಗವಹಿಸ್ತಕ್ಕಂಥದ್ದು ಇದೆಯಲ್ಲ ಇದು ಬಹಳ ಮುಖ್ಯ. ಒಂದು ಸಭೆ ಅದು ಯಶಸ್ವಿಗೊಳಿಸಬೇಕಾಗ್ತದೆ ಅಂತಂದ್ರೆ ಭಾಗವಹಿಸ್ತಕ್ಕಂಥ ಜನ
ಗ್ರಾಮಸ್ಥರು ಮತ್ತು ಜನಪ್ರತಿನಿಧಿಗಳು ಕೂಡ ಭಾಳ ಮುಖ್ಯ ಆಗ್ತದೆ. ಮತ್ತು ಅಧಿಕಾರಿಗಳು ಯಾವ ರೀತಿ ಸ್ಪಂದಿಸಿ ಜನರಿಗೆ ಉತ್ತರ ಕೊಡ್ತಾರಲ್ಲ ಇದು ಭಾಳ ಮುಖ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಭಾಗವಹಿಸಿದಂಥ ಎಲ್ಲ ಅಧಿಕಾರಿ ವೃಂದಕ್ಕೆ ನಮ್ಮ ಇಂದ್ವಾಡಿ ಗ್ರಾಮ ಪಂಚಾಯತಿಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಭಾಗವಹಿಸಿದಂಥ ಎಲ್ಲ ಗ್ರಾಮಗಳ ಮುಖಂಡರಿಗೆ ನಮ್ಮ ನಮಸ್ಕಾರ. ಫಸ್ಟು ಗ್ರಾಮ ಸಭೆ ಲಾಸ್ಟು ಇದೆ. ಇದುವರೆಗೂ ಅಕ್ಕ ತಂಗಿಯರಾಗಿ ಅಣ್ಣ ತಮ್ಮಂದಿರಾಗಿ ಎಲ್ಲ ನೋಡ್ಸ್ಕೊಂಡು ಬಂದಿದ್ದೀರಿ. ಎಲ್ರಿಗೂ ಶುಭಾಶಯ. ಏನು 2025 ಮತ್ತು 26ನೇ ಕೊನೆಯ ಗ್ರಾಮ ಸಭೆ ಇಂಡೋಡಿ ಗ್ರಾಮ ಪಂಚಾಯತಿ. ಈ ಗ್ರಾಮ ಸಭೆಯಲ್ಲಿ ಎಲ್ಲ ಏನು ಸದಸ್ಯರು ಮತ್ತು ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದಾರೆ. ಕೆಲವು ಅಧಿಕಾರಿಗಳು ಬಂದಿಲ್ಲ, ಅವರು ಬೇರೆ ಬೇರೆ ಕಾರಣಗಳಿಂದ ಬಂದಿಲ್ಲ ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ನೋಡಲ್ ಆಫೀಸರ್ ಅವರು ಏನಿದ್ದಾರೆ ಅವರಿಗೆ ನೋಟಿಸನ್ನು ಕೊಡಬೇಕು ಅಂತ ಕೂಡ ಹೇಳಿದ್ದೇವೆ. ಇದು ಆಗ್ತದೆ. ಇವತ್ತು ಎಲ್ಲ ಗ್ರಾಮಗಳ ಮುಖಂಡರು ಮತ್ತು ಧುರೀಣರು ಮತ್ತು ರಾಜಕೀಯ ಮುಖಂಡರು ಕೂಡ ಬಂದು ತಮ್ಮ ಗ್ರಾಮಗಳ ಬಗ್ಗೆ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು, ಮುಂದೆ ಆಗಬೇಕಾಗಿರ್ತಕ್ಕಂಥ ಎಲ್ಲ ಕಾಮಗಾರಿಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿದ್ವಿ. ಈ ಒಂದು ಚರ್ಚೆಯ ಪ್ರಕಾರ ಕಾಮಗಾರಿಗಳು ಮುಂದಿನ ದಿನಗಳು ಆಗ್ತವೆ. ಕೊನೆಯದಾಗಿ ನಮ್ಮ ಏನು 25-26ನೇ ಸಾಲಿನ ಕೊನೆಯ ಗ್ರಾಮ ಸಭೆ ನಮ್ಮದು. ಈ ಕೊನೆಯ ಗ್ರಾಮ ಸಭೆಯಲ್ಲಿ ಹಲವಾರು ವಿಚಾರಗಳು ಚರ್ಚೆ ಆದರೂ ಕೂಡ ಕೆಲವು ಮಾಡಿಲ್ಲ ಅಂತಕ್ಕಂಥ ನಿರಾಶೆ, ಕೆಲವು ಮಾಡಿದ್ದೀವಿ ಅಂತಕ್ಕಂಥ ಒಂದು ಸಂತೋಷ, ಎರಡನ್ನೂ ಕೂಡ ಹೊತ್ಕೊಂಡು ಇವತ್ತು ನಾವು ಈ ಒಂದು ಗ್ರಾಮ ಸಭೆಯನ್ನು ಮುಗಿಸ್ತಾ ಇದ್ದೀವಿ. ಇದುವರೆಗೂ ಕೂಡ ಸಹಕಾರ ಕೊಟ್ಟಂಥ ನಮಗೆ ವೈಯಕ್ತಿಕವಾಗಿ ನನಗೆ ಸಹಕಾರ ಕೊಟ್ಟಂಥ ನಾಗರಾಜಣ್ಣ, ನಮ್ಮ ಕ್ಯಾಪ್ಟನ್ ಕೃಷ್ಣಮೂರ್ತಿ, ಅಚ್ಯುತಣ್ಣ ಮತ್ತು ನಮ್ಮ ಗೋವಿಂದರಾಜು, ಜೊತೆಗೆ ನಮ್ಮನ್ನು ಆಯ್ಕೆ ಮಾಡಿದಂಥ ಚೂಡಳ್ಳಿಯ ಜನತೆ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಿಕ್ಕೆ ಸಹಕಾರ ಕೊಟ್ಟಂಥ 20 ಸದಸ್ಯರು ಪಕ್ಷಭೇದ ಮರೆತು ಅವರಿಗೆ, ಮತ್ತು ನಮ್ಮ ಬಸಪುರ ರಾಮಕೃಷ್ಣರವರು, ಶುಭಾನಂದವರು, ಇವರೆಲ್ಲೂ ಕೂಡ ಪೂರ್ವಕವಾಗಿ ಧನ್ಯವಾದಗಳು. ಯಾಕೆಂತಂದರೆ ಭಾವನಾತ್ಮಕವಾಗಿ ಮಾತಾಡೋದಾದರೆ ನೂರಾರು ವಿಚಾರಗಳಿದ್ದಾವೆ. ಅದರಲ್ಲಿ ಕೆಲವು ವಿಚಾರಗಳಂತಂದರೆ ಇಷ್ಟೇ ಧನ್ಯವಾದಗಳು ಹೇಳೋಕ್ಕೆ ಸಾಧ್ಯ ಆಗ್ತವೆ. ಯಾಕಂದರೆ ಇಷ್ಟು ನಾವು ಕಾರ್ಯಕ್ರಮ ಇಷ್ಟೇ ಕಾಮಗಾರಿಗಳು ಮಾಡಿದ್ರು ಕೂಡ ಮನುಷ್ಯ ಅತೃಪ್ತಿಯಾಗಿರ್ತಾನೆ. ಆ ತೃಪ್ತಿಯನ್ನು ತೃಪ್ತಿಪಡಿಸ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಅಂಥದ್ರಲ್ಲೂ ನಮ್ಮ ಇಂಡವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅದು ಚೂರೊಳ್ಳಿಗೆ ಅನೇಕ ಕಾರ್ಯಕ್ರಮಗಳನ್ನು, ಅನೇಕ ಕೆಲಸಗಳನ್ನ ಮಾಡಿದ್ದೀವಿ. ಇನ್ನೂ ಒಂದು ಬಹಳ ದೊಡ್ಡ ಜವಾಬ್ದಾರಿ ಇತ್ತು, ಆ ಕಾಡು ರಸ್ತೆಯನ್ನು ಮಾಡಬೇಕು ಅಂತೇಳಿ. ಅದು ಕಾರಣಾಂತರಗಳಿಂದ ಆಗಲಿಲ್ಲ. ಬಹಳ ಪ್ರಯತ್ನ ಮಾಡಿದ್ವಿ. ಡಿ ಸಿನ ಕರ್ಕೊಂಡು ಹೋಗಿದ್ವಿ, ಅದಕ್ಕೆ ನಮ್ಮ ಶುಭಾನಂದರವರು ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ. ಡಿ ಸಿನ ಕರ್ಕೊಂಡು ಹೋಗಿದ್ವಿ, ಅದಕ್ಕೆ CCF, PPF ಇವನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ವಿ. ನಮ್ಮ ಸಂಸದರು ಮಾಜಿ ಮತ್ತು ಹಾಲಿ ಇವರೆಲ್ಲರೂ ಕೂಡ ಸಹಕಾರವನ್ನು ಬಯಸಿದ್ವಿ. ಅದು ಕಾರಣಾಂತರಗಳಿಂದ ಆಗಿಲ್ಲ. ಮುಂದೆ ಬರ್ತಕ್ಕಂಥವರು ಮುಕ್ತವಾಗಿ ಅದನ್ನು ಮಾಡಲಿ, ನಾವು ಕೂಡ ಅವರಿಗೆ ಸಹಕಾರವನ್ನು ಕೊಡ್ತೀವಿ. ಯಾಕಂದರೆ ಒಬ್ಬ ವ್ಯಕ್ತಿ ಅಂತಂದಾಗ ಎಲ್ಲನೂ ಕೂಡ ಮಾಡಿ ಜನರ ಹತ್ರ ಸಹಿ ಅನ್ಸ್ಕೊಳಕ್ಕಾಗೋದಿಲ್ಲ ಅಂತಕ್ಕಂಥದ್ದೇ ಇವತ್ತಿನ ಯಕ್ಷ ಪ್ರಶ್ನೆ ಆಗಿರೋದ್ರಿಂದ ಅವರಿಗೆ ಮುಕ್ತವಾಗಿ ಮುಂದೆ ಬರತಕ್ಕಂಥವ್ರಿಗೆ ಮುಕ್ತವಾಗಿ ಅವರಿಗೆ ಅವಕಾಶವನ್ನು ಮತ್ತು ಸಹಕಾರವನ್ನು, ಬೆಂಬಲವನ್ನು ಸೂಚಿಸೋದಕ್ಕೆ ನಾವು ಗ್ರೇಟರ್ ಬೆಂಗಳೂರು ಅಂತಂದರೆ ಎರಡೂ ಕೂಡ ಇದೆ. ಒಂದು ಅಸಮಾಧಾನ ಇದೆ, ಕಡಾಖಂಡಿತ ಅಸಮಾಧಾನ ಇದೆ. ಅದು ನಮ್ಮ ಸರ್ಕಾರ ಅಂತಂದ್ರೂ ಕೂಡ ಅಸಮಾಧಾನ ಇದೆ. ಇನ್ನೊಂದು ಕಡೆ ಬಂದಾಗ ಅದು ಏನು ಅವಕಾಶಗಳು, ಉದ್ಯೋಗ ಮತ್ತು ಇಲ್ಲಿನ ಜಮೀನುಗಳ ಏನು ಬೆಲೆ ಜಾಸ್ತಿ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಇದ್ದಾವೆ ಅಂತೇಳಿ ಮತ್ತೊಂದು ಇದು ಎರಡೂ ಕೂಡ ಸಮಾನಾಂತರವಾಗಿ ತೆಗೆದುಕೊಂಡು ನಾವು ಮುಂದುವರಿತೀವಿ ಅಷ್ಟೇ. ಏನಾಗಿದೆ ಅಂದರೆ ಇಲ್ಲಿ ಸಮಸ್ಯೆಗಳು ಅಂತಂದರೆ ನಮ್ಗೆ ಆರ್ಥಿಕ ಮುಗ್ಗಟ್ಟೆ ಇಲ್ಲಿ ಸಮಸ್ಯೆಗೆ ಮೂಲ ಕಾರಣ. ಇನ್ನೇನು ಮಾಡೋಕ್ಕಾಗೋದಿಲ್ಲ. ಅದರಲ್ಲೂ ಕೂಡ ನೋಡಿ, ಈಗ ಇಲ್ಲಿ ತುಳಸಿ ಅವರು ಮೀರಿದ ಕೆಲಸ ಮಾಡಿದ್ದಾರೆ. ಏನಂದರೆ ಈಗ ಅವ್ರದ್ದು ಲಂಬಾಣಿ ಬೋರ್ಡಿಂದ ಅದು ಬೇರೆ ಬೇರೆ ಸರ್ಕಾರದ ಮಟ್ಟದಲ್ಲಿ ಅನುದಾನ ತಂದು ಮಾಡಿದ್ದಾರೆ. ಅದು ಪಂಚಾಯತಿಂದ ಅಲ್ಲ. ಈಗ ನಮ್ಮ ಊರಿಗೆ ಬಂದಾಗ ಸುಮಾರು ಮನೆಗಳು ಕೊಟ್ಟಿದ್ವಿ, ಚರಂಡಿ, ರಸ್ತೆ, ಕುಂಟೆ, ಐಮಾಸ್ಲಿಟ್ ಎಲ್ಲ ಕೊಟ್ಟಿದ್ವಿ. ಆದರೂ ಜನಕ್ಕೆ ಅದು ಇದಾಗಲ್ಲ, ತೃಪ್ತಿ ಆಗೋದಿಲ್ಲ. ಹಾಗಾಗಿ ಸಮಸ್ಯೆಗಳು ಬಂದ್ರೇ ನಾವು ಎಚ್ಚೆತ್ಕೊಳೋಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಭಾಳ ಖುಷಿ ಆಗ್ತದೆ. ಎಲ್ಲಿ ಪ್ರಶ್ನೆ ಮಾಡ್ತಕ್ಕಂಥವ್ರು ಇದ್ದಾರೋ ಅಲ್ಲಿ ಎಚ್ಚೆತ್ಕೊಳ್ತಕ್ಕಂಥ ಜನಪ್ರತಿನಿಧಿಗಳಿರ್ತಾರೆ. ಹಾಗಾಗಿ ಪ್ರಶ್ನೆ ಮಾಡ್ತಕ್ಕಂಥವ್ರೆ ಭಾಳ ಮುಖ್ಯ. ಅವ್ರು ಇದ್ರೇ ನಾವೇನಾದರೂ ಮಾಡೋಕ್ಕೆ ಸಾಧ್ಯ ಅಂತೇಳಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ.